ಫಿಲ್ಮ್ ಪ್ರೊಡಕ್ಷನ್ ಕಂಪನಿ ಮೇಲೆ ವಂಚನೆ ಪ್ರಕರಣ ದಾಖಲಾಗಿದೆ. ಬರೋಬ್ಬರಿ 1 ಕೋಟಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಫಿಲ್ಮ್ ಪ್ರೊಡಕ್ಷನ್ ಮತ್ತು ಸ್ಪಿರಿಟ್ ಕಂಪನಿ ಎಂಡಿ ಮೇಲೆ ಕೇಸ್ ದಾಖಲಾಗಿದೆ. ಫಿಲ್ಮ್ ಪ್ರೊಡಕ್ಷನ್ ಕಂಪನಿ ಮೇಲೆ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಬರೋಬ್ಬರಿ 1 ಕೋಟಿ ವಂಚನೆ ಮಾಡಿರುವಂತಹ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ. ಫಿಲ್ಮ್ ಪ್ರೊಡಕ್ಷನ್ ಮತ್ತು ಸ್ಪಿರಿಟ್ ಕಂಪನಿ ಎಂಡಿ ಮೇಲೆ ಕೇಸ್ ದಾಖಲಾಗಿದೆ. ಸುನಿಲ್ ಕುಮಾರ್ ಮತ್ತು ಅನಿಲ್ ಕುಮಾರ್ ಮೇಲೆ ದೂರು ದಾಖಲಾಗಿರುವಂತದ್ದು. ಟೆಂಡರ್ ಮಂಜೂರು ಹೆಸರಿನಲ್ಲಿ ಸಾಲ ಪಡೆದಿದ್ರು ಇಬ್ರು. ಜಯಕುಮಾರ್ ಎಂಬುವರಿಂದ ಹಣವನ್ನ ಪಡ್ಕೊಂಡಿದ್ರು. ನಂತರ ಹಣ ವಾಪಸ್ ನೀಡದೆ ಸತಾಯಿಸಿರುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. 1 ಕೋಟಿ ಚೀಟಿಂಗ್ ಕೇಸ್ನಲ್ಲಿ ಜಯಕುಮಾರ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಫಿಲ್ಮ್ ಪ್ರೊಡಕ್ಷನ್ ಕಂಪನಿ ಮೇಲೆ ಈಗ ವಂಚನೆ ಪ್ರಕರಣ ಕೇಳಿ ಬರ್ತಾ ಇರುವಂತದ್ದು. ಬರೋಬ್ಬರಿ 1 ಕೋಟಿ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಫಿಲ್ಮ್ ಪ್ರೊಡಕ್ಷನ್ ಮತ್ತು ಸ್ಪಿರಿಟ್ ಕಂಪನಿ ಎಂಡಿ ಮೇಲೆ ಈಗ ಕೇಸ್ ದಾಖಲಾಗಿದೆ. ಸುನಿಲ್ ಕುಮಾರ್ ಮತ್ತು ಅನಿಲ್ ಕುಮಾರ್ ಎಂಬುವರ ಮೇಲೆ ದೂರನ್ನು ಕೊಟ್ಟಿದ್ದಾರೆ. ಟೆಂಡರ್ ಮಂಜೂರು ಹೆಸರಿನಲ್ಲಿ ಸಾಲವನ್ನ ಪಡ್ಕೊಂಡಿದ್ರು ಇಬ್ರು ಕೂಡ. ಜಯಕುಮಾರ್ ಎಂಬುವರಿಂದ ಹಣವನ್ನ ಪಡ್ಕೊಂಡಿದ್ರು. ನಂತರ ಹಣ ವಾಪಸ್ ನೀಡದೆ ಸತಾಯಿಸ್ತಾ ಇದ್ರು ಅಂತ ಹೇಳಿ ಆರೋಪ ಕೂಡ ಕೇಳಿ ಬರ್ತಾ ಇದೆ. 1 ಕೋಟಿ ಚೀಟಿಂಗ್ ಕೇಸ್ನಲ್ಲಿ ಜಯಕುಮಾರ್ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್. ಅಭಿಷೇಕ್, ಫಿಲ್ಮ್ ಪ್ರೊಡಕ್ಷನ್ ಮೇಲೆ ಈಗ ಕಂಪ್ಲೇಂಟ್ ದಾಖಲಾಗಿದೆ. ಹಣವನ್ನ ಇಸ್ಕೊಂಡ್ಬಿಟ್ಟು ಕೊಡ್ತಾ ಇಲ್ಲ ಎನ್ನುವಂತ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ಏನು ಸರ್ಕಾರಿ ಟೆಂಡರ್ ಏನಿದೆ, ಅದೇ ಮದ್ಯದ ಟೆಂಡರ್ ಏನಿದೆ ಅದನ್ನ ಪಡೆದುಕೊಳ್ಬೇಕು ಅನ್ನುವಂತಹ ಒಂದು ಕಾರಣದಿಂದಾಗಿ ಹಣವನ್ನ ಕೇಳಿರ್ತಾರೆ. ಆದ್ರೆ ಹಣವನ್ನ ಕೇಳಿದಂತಹ ಸಂದರ್ಭ ಮೊದಲೇ ಬಾರಿ ಸುನಿಲ್ಗೆ ಯಾವುದೇ ರೀತಿಯಾದಂತಹ ದುಡ್ಡನ್ನ ಕೊಡೋದಿಲ್ಲ ಅಂತ ಹೇಳಿ ಜಯಕುಮಾರ್ ಹೇಳ್ತಾರೆ. ಆದ್ರೆ ತನ್ನ ಪತ್ನಿಯನ್ನ ಕಳಿಸಿ ಈ ರೀತಿ ಹಣದ ಬೇಡಿಕೆಯನ್ನ ಇಟ್ಟಂತಹ ಸಂದರ್ಭದಲ್ಲಿ ಜಯಕುಮಾರ್ ಏನಿದ್ದಾನೆ ಆತ 1 ಕೋಟಿ ಹಣವನ್ನ ಚೆಕ್ ಮುಖಾಂತರ ನೀಡಿರ್ತಾನೆ. ಹೀಗಾಗಿ ಈ ಒಂದು ಚೆಕ್ ಏನಿದೆ ಅಂದ್ರೆ 6 ಚೆಕ್ಗಳಿದೆ, ಅದನ್ನ ಉಪಯೋಗಿಸಿಕೊಂಡು ನಂತರ ಹಣವನ್ನ ವಾಪಸ್ ಕೊಡಿ ಅಂತ ಹೇಳಿದ್ರೆ ಸಾಕಷ್ಟು ಜೀವ ಬೆದರಿಕೆಯನ್ನ ಹಾಕ್ತಾರೆ. ಮತ್ತೆ ನೀನ್ ಏನ್ ಬೇಕಾದ್ರೂ ಮಾಡ್ಕೊ, ನೀನು ನನಗೆ ಚೆಕ್ ಕೊಟ್ಟಿಲ್ಲ ಅನ್ನುವಂತಹ ರೀತಿಯಲ್ಲಿ ಬೆದರಿಕೆಯನ್ನ ಹಾಕ್ತಾ ಇದ್ದ ಅಂತ ಹೇಳಿ ಜಯಕುಮಾರ್ ಈಗಾಗಲೇ ದೂರನ್ನು ಕೂಡ ಕೊಟ್ಟಿರುವಂತದ್ದು. ಇವರು ಈ ಹಿಂದೆ ಅಂದ್ರೆ ಸಾಕಷ್ಟು ಫಿಲ್ಮ್ಗಳು ಅಂದ್ರೆ ಕೆಲವೊಂದು ಸಣ್ಣ ಪುಟ್ಟ ಚಿತ್ರಗಳನ್ನ ಮಾಡುವಂತಹ ಮುಖಾಂತರ ಮತ್ತೆ ಈವೆಂಟ್ಸ್ ಗಳನ್ನ ಮಾಡುವಂತಹ ಮುಖಾಂತರ ಮತ್ತೊಂದು ಕಂಪನಿಯನ್ನು ಹೊಂದಿರುವಂತಹ ಈ ಕಂಪನಿ ಇನ್ನೊಂದು ಅಂದ್ರೆ ಮಾಣಿಕ್ಯ ಬ್ರಿವರೇಜ್ ಕಂಪನಿ ಅಂದ್ರೆ ಮದ್ಯದ ಕಂಪನಿ ಹೊಂದಿರುತ್ತೆ. ಅದಕ್ಕೆ ಒಂದು ಟೆಂಡರ್ ಬೇಕಾಗುತ್ತೆ. ಅಂದ್ರೆ ಗೌರ್ಮೆಂಟ್ ಅಲ್ಲಿ ಸ್ಯಾಂಕ್ಷನ್ ಆಗಿರುತ್ತೆ ಟೆಂಡರ್. ಅದಕ್ಕೆ ಇದಿಷ್ಟು ಹಣ ಅಂತ ಹೇಳಿ ಸರ್ಕಾರಕ್ಕೆ ಕಟ್ಟಬೇಕಾಗುತ್ತೆ. ಆದ್ರೆ ಆ ಹಣಕ್ಕಾಗಿ ಈ ರೀತಿಯಾದಂತಹ ಜಯಕುಮಾರ್ ಅವರಿಂದ ಒಂದು ಹಣವನ್ನು ಪಡೆದುಕೊಂಡು ವಂಚನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರು. ಹೀಗಾಗಿ ಸದ್ಯ ಪೊಲೀಸರು ಈ ಒಂದು ವಿಚಾರವಾಗಿ ಇಬ್ಬರನ್ನು ಕೂಡ ಕರೆಸಿ ಹಣವನ್ನ ನೀಡಿದಕ್ಕೆ ಸಾಕ್ಷಿಗಳು ಮತ್ತು ಇನ್ನಿತರ ದಾಖಲೆಗಳೇನಿದ್ದಾವೆ ಅದೆಲ್ಲವನ್ನು ಕೂಡ ಪರಿಶೀಲನೆ ನಡೆಸಿ ನಂತರ ಅವರಿಂದ ಹಣ ಕೊಡಿಸಿಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾರೆ. ಅಕಸ್ಮಾತ್ ಸೆಟಲ್ಮೆಂಟ್ ಏನಾದ್ರೂ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಕೋರ್ಟ್ಗೆ ಹಾಕಿ ಕೋರ್ಟ್ ಮುಖಾಂತರ ಅದನ್ನ ಹಣವನ್ನ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಜಯಕುಮಾರ್ ಮಾಡಲಿದ್ದಾರೆ ಅಂತಾನೆ ಹೇಳಬಹುದಾಗಿದೆ. ಈಗ ಸದ್ಯ ಪೊಲೀಸ್ ತನಿಖೆಯಲ್ಲಿದೆ. ನಿರೀಕ್ಷಾ. ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ.